ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಗವಂತ ಖೂಬಾ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಅದ್ದೂರಿಯಾಗಿ ನಡೆದ ಗೋಂಡ ಕುರುಬ ಸಮಾಜದ ಬೃಹತ್ ಸಮಾವೇಶ. ಬೀದರ್ ಜಿಲ್ಲಾ ಪೊಲೀಸರಿಂದ ಜಿಲ್ಲಾದ್ಯಂತ ವಿಶೇಷ ರಾತ್ರಿ ಗಸ್ತು. ಸುದ್ದಿಯ ವಿವರಗಳು. ಬೀದರ್ ಲೋಕಸಭಾ ಕ್ಷೇತ್ರದ ಜನ ಬದಲಾವಣೆ ಬಯಸ್ತಿದೆ. ನಾವು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದೇವೆ, ಎಲ್ಲ ಕಡೆ ಜನ ಸ್ವಯಂ ಪ್ರೇರಿತ, ಸ್ವಯಂ ಇಚ್ಛೆಯಿಂದ ಸಾಕಷ್ಟು ಜನ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾ ಇದ್ದಾರೆ. ಅನೇಕ ಜನರು ಭಾರತೀಯ ಜನತಾ ಪಾರ್ಟಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಕೋತಾ ಇದ್ದಾರೆ. ಇವತ್ತು ಸೋಲಿನ ಭೀತಿಯಿಂದ ಅತ್ಯಂತದ ಕೆಳಮಟ್ಟದ ರಾಜಕಾರಣ ಮಾಡಿ ನನ್ನ ಮೇಲೆ, ನನ್ನ ಪುತ್ರನ ಮೇಲೆ ಹಾಗೂ ನನ್ನ ಪರಿವಾರದ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡ್ತಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ಬೀದರ್ನ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದರು. ಅವರು ಮುಂದುವರೆದು ಭಗವಂತ ಖೂಬಾ ಯಾವುದೇ ಪುರಾವೆ ಇಲ್ಲದೆ ಸಾಗರ್ ಖಂಡ್ರೆ ವಕೀಲರ ಅಲ್ಲ ಅಂತ ಹೇಳ್ತಾರೆ. ವಕೀಲರ ಪರಿಷತ್ನಲ್ಲಿ ನೋಂದಣಿ ಮಾಡಿದ್ದು ದಾಖಲೆ ಬಿಡುಗಡೆ ಮಾಡಿದ ಮೇಲಿನೂ ಇದು ಸುಳ್ಳು ಎಂದು ಅಪಪ್ರಚಾರ ಮಾಡ್ತಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಭಗವಂತ ಖೂಬಾ ಕಳ್ಳ ಭಗವಂತ ಖೂಬಾ ಏನೂ ಮಾಡಿಲ್ಲ. ಸುಳ್ಳಿನ ಸರ್ದಾರ್. ಒಬ್ಬ ಕೇಂದ್ರ ಸಚಿವ ಸಂಸತ್ತನಾಗಿ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ 2 ಎಕರೆ ಜಮೀನನ್ನು ಕಲ್ಲುಗಾಣಿಕೆಗಾರಿಗೆ ಎಂದು ತೆಗೆದುಕೊಂಡು ಆ 2 ಎಕರೆ ಬಿಟ್ಟು ಹೆಚ್ಚು ಜಮೀನು ತೆಗೆದುಕೊಂಡು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ಸುಮಾರು 25 ಕೋಟಿ ರೂಪಾಯಿ ವಿಡ್ರಾ ಮಾಡಿ ವಂಚನೆ ಮಾಡಿದ್ದಾರೆ. ಭಗವಂತ ಖೂಬಾ ಅವರಿಗೆ ದಂಡ ಕಟ್ಟುವ ನೋಟಿಸ್ ಬಂದರೆ ಅದನ್ನು ಬಚ್ಚಿಡುವ ಪ್ರಯತ್ನ ತುಂಬಾ ಮಾಡ್ತಿದ್ದಾರೆ ಎಂದು ಈಶ್ವರ್ ಖಂಡ್ರೆ ಭಗವಂತ ಖೂಬಾ ವಿರುದ್ಧ ವಾಗ್ದಾಳಿ ನಡೆಸಿದರು. ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಕೊನೆ ಹಂತದಲ್ಲಿ ನಾವೆಲ್ಲ ಬಂದಿದ್ದೇವೆ. ಇನ್ನು 4 ದಿವಸ ಬಾಕಿ ಇದೆ. ನಾನು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುತ್ತಾಡಿದ್ದೇವೆ. ಬೀದರ್ ಲೋಕಸಭಾ ಕ್ಷೇತ್ರದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ನಾವು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದೇವೆ, ಎಲ್ಲ ಕಡೆ ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಇಚ್ಛೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾ ಇದ್ದಾರೆ. ಮತ್ತೆ ಅನೇಕ ಜನ ಯುವಕರು ಭಾರತೀಯ ಜನತಾ ಪಕ್ಷ ತೊರೆದು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಸೋಲಿನ ಭೀತಿಯಿಂದ ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ಭಗವಂತ ಖೂಬಾ ಅತ್ಯಂತ ಕೆಳಮಟ್ಟದ ರಾಜಕಾರಣ ಮಾಡಿ ನನ್ನ ಮೇಲೆ, ನಮ್ಮ ಪರಿವಾರದ ಮೇಲೆ, ನನ್ನ ಪುತ್ರನ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ಯಾವುದೇ ಪುರಾವೆ ಇಲ್ಲದೆ, ಮೊದಲೇನು ಹೇಳಿದ್ರು, ಸಾಗರ್ ಖಂಡ್ರೆ ವಕೀಲನೇ ಇಲ್ಲ ಅಂತ ಹೇಳಿದ್ರು. ಒಬ್ಬ ಸಂಸತ್ನಾಗಿ, ಕೇಂದ್ರ ಮಂತ್ರಿಯಾಗಿ ಇವತ್ತೇನು ನಮ್ಮಲ್ಲಿ ವಕೀಲರ ಅಸೋಸಿಯೇಷನ್ ಏನಿದೆ, ವಕೀಲರ ಪರಿಷತ್ ಏನಿದೆ, ಅದರ ನಡುವೆ ವ್ಯತ್ಯಾಸ ಏನಿದೆ ಅದು ಗೊತ್ತಿಲ್ಲ ಇದರಿಗೆ. ಇವತ್ತು ವಕೀಲರ ಪರಿಷತ್ನಲ್ಲಿ ನೋಂದಣಿ ಮಾಡಿದ್ದು ದಾಖಲೆ ಬಿಡುಗಡೆ ಮಾಡಿದ್ದ ಮೇಲೇನೂ ಇವತ್ತು ಸುಳ್ಳು ಅಪಪ್ರಚಾರ ಮುಂದುವರಿಸಿದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಯಾಕೆಂದರೆ ಮಾಡಿದಂಥದ್ದು ಸಾಧನೆ ಶೂನ್ಯ, ಏನೂ ಮಾಡಿಲ್ಲ. ಏನೂ ಮಾಡದೆ ಈಗ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಮೈ ಕೈ ಪರಚಿಕೊಂಡು ಸುಳ್ಳೇ 10 ಸಲ 100 ಸಲ ಹೇಳಿದರೆ ಸತ್ಯ ಆಗಬಹುದು ಅನ್ನುವಂಥ ಭ್ರಮೆಯಲ್ಲಿ ಇವರು ಇವತ್ತು ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ, ಮುಂದುವರಿಸಿದ್ದಾರೆ. ಇವತ್ತು ನೋಡಿ, ಇವ್ರದ್ದು ನಿಮಗೆ ಇವ್ರ ಕಾರ್ಯಕಾಲದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಸಹಿತ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮತ್ತು ಕಾಂಗ್ರೆಸ್ ಪಕ್ಷ ಕನಿಷ್ಠ 20 ಸ್ಥಾನಗಳಲ್ಲಿ ಗೆಲ್ಲುವಲ್ಲಿ ಯಾವುದೇ ಸಂದೇಹವಿಲ್ಲ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕನಿಷ್ಠ 2 ಲಕ್ಷ ಮತಗಳಿಗಿಂತಲೂ ಹೆಚ್ಚಿನ ಅಂತರದಿಂದ ನಿಶ್ಚಿತವಾಗಿ ಗೆಲ್ತಾರೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಭಗವಂತ ಖೂಬಾ ಇವರೇನು ಸರ್ಕಾರದ ಬೊಕ್ಕಸಕ್ಕೆ ಈತ ಮಾಡಿರುವಂಥ ಒಬ್ಬ ನಷ್ಟ, ಒಬ್ಬ ವಂಚಕ, ಒಬ್ಬ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಿರುವ ಕಳ್ಳ.
ಹಿಂದೇನೂ ಇತ್ತು, ಗುಮಾನಿ ಇತ್ತು, ಭಗವಂತ ಗೊಬ್ಬ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಈಗ ದಾಖಲೆ ಸಮೇತ ಸಾಬೀತುಪಡಿಸುವಂಥ ರೀತಿಯಲ್ಲಿ ಒಬ್ಬ ಸಂಸದ್ನಾಗಿ, ಕೇಂದ್ರ ಸಚಿವನಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಒಂದು ಸರ್ವೆ ನಂಬರ್ದಲ್ಲಿ 2 ಎಕರೆ ಜಮೀನು ಇವತ್ತು ಗಣಿಗಾರಿಕೆಗೆ, ಕಲ್ಲು ಗಣಿಗಾರಿಕೆಗೆ ಅಂತೇಳಿ ತೆಗೆದುಕೊಂಡು ಆ 2 ಎಕರೆ ಬಿಟ್ಟು 8 ಎಕರೆ ಹೆಚ್ಚುವರಿಯಾಗಿ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಸರ್ಕಾರಕ್ಕೆ ಸುಮಾರು 25 ಕೋಟಿ ರೂಪಾಯಿ ಇವರು ದ್ರೋಹ ಮಾಡಿ ವಂಚನೆ ಮಾಡಿದ್ದಾರೆ. ತಮ್ಮ ಅಫಿಡವಿಟ್ನಲ್ಲಿ ಕೂಡ ತಪ್ಪು ಮಾಹಿತಿ ನೀಡಿದ್ದಾರೆ. ಇವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನು ಸಲ್ಲಿಸಲಾಗ್ತಾ ಇದೆ ಮತ್ತು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಖೂಬಾ ರೀತಿ ನಾವೇನು ಆಧಾರ ರಹಿತ 10ನೇ ಕಾಲಂನಲ್ಲಿ ಲಯಬಿಲಿಟೀಸ್ ದಟ್ ಆರ್ ಅಂಡರ್ ಡಿಸ್ಪ್ಯೂಟ್ ಕಾಲಂನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಕಲಬುರಗಿ ಆಫ್ ರೂಪೀಸ್ 54,51,733 ಅಂತಿದೆ. ಇವರಿಗೆ ದಂಡ ಹಾಕಿದ್ದು ಅಕ್ರಮ ಗಣಿಗಾರಿಕೆ ಮಾಡಿದಂಥದ್ದು. ಇವತ್ತು ಇವರು ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ. ಇದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ. ಇವರು ಬರೆದಿದ್ದು ಲಯಬಿಲಿಟೀಸ್ ದಟ್ ಆರ್ ಅಂಡರ್ ಡಿಸ್ಪ್ಯೂಟ್ ಕಾಲಂನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಕಲಬುರಗಿ 54,51,733 ರೂಪಾಯಿ ಅಂತ ಹಾಕಿದ್ದಾರೆ. ಇದರಲ್ಲಿ ಇವರು ತೋರಿಸಿದ್ದಾರೆ. ಆದರೆ ಅವರಿಗೆ ದಿನಾಂಕ 18/7/2019 ಅವಧಿ ಮುಗಿದಿರುವ ಕಲ್ಲು ಗಣಿಗುತ್ತಿಗೆಯಲ್ಲಿ ಅಕ್ರಮ ಮಾಡಿ ಬಾಕಿ ರಾಜಧನ ಪಾವತಿಸುವಂತೆ ಬಿಜೆಪಿ ಸರ್ಕಾರವಿದ್ದಾಗ 2023ರಲ್ಲಿ ಖೂಬಾ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ನೀಡಿದೆ. 1/7/2023 ನೋಟಿಸ್ ಸಂಖ್ಯೆ. ಈ ನೋಟಿಸ್ನಲ್ಲಿ ನೋಡಿ 24/1933 ರೀತ್ಯ 77,49,221 ರೂಪಾಯಿ ಪಾವತಿಸುವಂತೆ ದಂಡ ಇದೆ ಅಂತ ಹೇಳಿ ಇವತ್ತು ತೋರಿಸಿದ್ರು. ಇವ್ರ ಅಫಿಡವಿಟ್ನಲ್ಲಿ ಇವತ್ತೇನು ನಿಯಮ ಇದೆ, ಕಾನೂನಿದೆ, ನಿಮ್ಮ ಸತ್ಯ ಇದ್ದಂಥದ್ದೇ ನಿಮ್ಮ ಅಫಿಡವಿಟ್ನಲ್ಲಿ ಹೇಳಬೇಕು ಅಂತ ಪ್ರಮಾಣ ಮಾಡಿರ್ತಾರೆ. ಪ್ರಮಾಣ ಮಾಡಿ ನಾವು ಅಫಿಡವಿಟ್ ಕೊಡಬೇಕಾಗತ್ತೆ. ಉದ್ದೇಶಪೂರ್ವಕವಾಗಿ 77,49,000 ದಂಡ ಇದ್ದಿದ್ದು ಇವರು ತೋರಿಸ್ತಾರೆ ಬರೀ ಇವತ್ತೇನು ಅಂದರೆ 54,51,000. ಇದು ವ್ಯತ್ಯಾಸ. ಸುಳ್ಳು ಅಫಿಡವಿಟ್ ಕೊಟ್ಟಂಥದ್ದು. ಅದಾದ್ಮೇಲೆ ಇತ್ತೀಚಿನ ಮಾಹಿತಿ ಅಂದರೆ ಇವರು ನಾಮಪತ್ರ ಸಲ್ಲಿಕೆಗಿಂತ 1 ದಿವಸ ಮೊದಲು ಇವರಿಗೆ ಇನ್ನೊಂದು ನೋಟಿಸ್ ಹೋಗುತ್ತೆ. ಮತ್ತೆ ಒಂದು ಸಲ ಇವ್ರ ಮೇಲೆ ದೂರು ಬಂದು ದಂಡ ಹಾಕಿದ ಮೇಲೆ ನೀವು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವ್ರದ ಸೊಕ್ಕು, ದುರ್ವರ್ತನೆ, ದುರಂಕಾರ ನೋಡಿ. ಸರ್ಕಾರ ಇದ್ರು ಯಾರಿಗೆ ಏನ್ ತಿಳಿದಿಲ್ಲ. ಕಾನೂನು ಅಂದ್ರೆ ಕಸದ ಬುಟ್ಟಿಗೆ ಹಾಕಬೇಕು ಅನ್ನುವಂತ ರೀತಿಯಲ್ಲಿ ಅದೇ ರೀತಿ ಅಕ್ರಮ ಗಣಿಗಾರಿಕೆ ಇವರು ಮುಂದುವರಿಸಿ ಎಲ್ಲಾ ದಾಖಲೆಗಳಿದ್ರು, ದಾಖಲೆಗಳೇ ಇದೆ. ನಾನು ಎಂಜಿನಿಯರಿಂಗ್ ಪಾಸ್ ಆಗಿದ್ದೇನೆ. ಉದಾಹರಣೆಗೆ ನಾನು ಎಂಜಿನಿಯರಿಂಗ್ ಡಿಗ್ರಿ ಇದೆ. ಖೂಬಾ ಇಂಜಿನಿಯರೇ ಇಲ್ಲ. ನೀವು ಮತ್ತದೇ ಕೇಳ್ತೀರಿ ಅಂದ್ರೆ ಏನು ಹೇಳಿ ನಾನು? ದಾಖಲೆ, ಡಾಕ್ಯುಮೆಂಟ್ ಸ್ಪೀಕ್ಸ್ ಫಾರ್ ದೆಮ್ಸೆಲ್ವ್ಸ್. ಆಯ್ತಾ? ದಾಖಲೆಗಳೇ ಇದೆ. ಈ ದಾಖಲೆ ಸುಳ್ಳಿದೆ, ಬೋಗಸ್ ಇದೆ ಅಂತ ಹೇಳಿ ಕೋರ್ಟ್ ಕೇಸ್ ಆಗ್ಲಿ. ಈ ದಾಖಲೆ ಸುಳ್ಳಿದೆಯಾ? ನಾನಂತ ಇಲ್ಲ, ಸರ್ಕಾರದ ದಾಖಲೆ ಇದೆ ನೋಡಿ. ಸರ್ಕಾರ ಈಗ ಅದೇ ಹೇಳ್ತಾ ಇದ್ದೀನಿ, 70 ಲಕ್ಷದ ಮೇಲೆ ಈಗ ಏನು ಅವರಿಗೆ ದಂಡ ಹಾಕ್ಬೇಕು ಅಂತ ಕೊಟ್ಟಿದ್ರು. ಮತ್ತೆ ಸರ್ವೆ ಮಾಡಿದ್ದಾಗ, ಸಮೀಕ್ಷೆ ಮಾಡಿದ್ದಾಗ ಇನ್ನೂ ಹೆಚ್ಚುವರಿ 8 ಎಕರೆಯಲ್ಲಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ 25 ಕೋಟಿ ರೂಪಾಯಿಗೆ. ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿ ಅಭ್ಯರ್ಥಿಯಾಗಿ ಇರುವ ಭಗವಂತ್ ಖೂಬರ್ ಅವರನ್ನು ಬೆಂಬಲಿಸಿ ಬೀದರ್ ನಗರದ ಶ್ರೀ ಸಾಯಿ ಆದರ್ಶ ಶಿಕ್ಷಣ ಸಂಸ್ಥೆಯ ಶ್ರೀ ಸಾಯಿ ಸ್ಕೂಲ್ ಆವರಣದಲ್ಲಿ ಗುರುವಾರ ಸಂಜೆ ಕುರುಬಗೊಂಡ ಸಮಾಜದ ಬೃಹತ್ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಗೌಂಡ ಕುರುಬ ಸಮಾಜದ ಜನರು ಬಿಜೆಪಿ ಜೆಡಿಎಸ್ ಪಕ್ಷದ ಪರವಾಗಿ ಮೋದಿ, ದೇವೇಗೌಡ, ಕುಮಾರಸ್ವಾಮಿ, ಭಗವಂತ್ ಖೂಬಾ, ಬಂಡೆಪ್ಪ ಕಾಶಂಪುರ್, ರಘುನಾಥರಾವ್ ಮಲ್ಕಪುರೆ, ಬೆಲ್ದಾಳೆ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರ ಪರವಾಗಿ ಘೋಷಣೆ ಕೂಗಿ ಭಾರಿ ಜನಬೆಂಬಲ ವ್ಯಕ್ತಪಡಿಸಿದರು.
ವೇದಿಕೆ ಮೇಲಿದ್ದ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವರು, ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವ ಭಗವಂತ್ ಖೂಬರ್ ಅವರು, ನಾನು ಮೊದಲ ಬಾರಿಗೆ ಗೆದ್ದಾಗಿನಿಂದಲೂ ಗೊಂಡ ಮತ್ತು ಕೋಳಿ ಸಮಾಜದ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಸಾಮಾಜಿಕ ನ್ಯಾಯದ ಪರವಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದರು. ನ್ಯಾಯಯುತವಾಗಿ ಸಿಗಬೇಕಾದ ಹಕ್ಕುಗಳು ಪ್ರತಿಯೊಂದು ಸಮಾಜಕ್ಕೂ ಸಿಗಬೇಕು ಎಂಬ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಗೊಂಡ ಕುರುಬ ಸಮಾಜದ ವಿಷಯದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಕೂಡ ಇದ್ದವು. ಈ 10 ವರ್ಷಗಳಲ್ಲಿ ಸಮಸ್ಯೆಗಳ ಪರಿಹಾರ ಕೊನೆಯ ಹಂತಕ್ಕೆ ಬಂದಿದೆ. ಕಾಂಗ್ರೆಸ್ನವರು ಈ ವಿಷಯದಲ್ಲಿ ಯಾವುದೇ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಈ ವಿಷಯದಲ್ಲಿ ಉಸ್ತುವಾರಿ ಸಚಿವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ, ಅದನ್ನು ತೋರಿಸಲಿ. 75 ವರ್ಷಗಳಲ್ಲಿ ಕಾಂಗ್ರೆಸ್ ದಲಿತರನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಕೆಲಸ ಮಾಡಿದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಅಮರನಾಥ್ ಪಾಟೀಲ್, ಬಾಬುರಾವ್ ಮಲ್ಕಾಪುರೆ, ಶಾಂತಲಿಂಗ ಸಾವಳಗಿ, ರಾಜಶೇಖರ್ ಜವಳೆ, ಬೊಮ್ಮೆಗೊಂಡ ಚಿಟ್ಟವಾಡಿ, ತಾನಾಜಿ ತೋರಣಕರ್, ಬಾಬುರಾವ್ ಕಾಶಂಪುರ್, ಬಸವರಾಜ್ ಪವಾರ್, ರಾಜಾರಾಮ್ ಚಿಟ್ಟ, ರತಿಕಾಂತ್ ಅವರು ಸೇರಿದಂತೆ ಅನೇಕರು ಇದ್ದರು. ಈಗ ಹೇಳಿದ್ರಲ್ಲ ಎಲ್ಲ ಗೋಂಡೆ ಕುರ್ಬ, ಕುರ್ಬನೆ ಗೋಂಡು, ಹಾಲು ಮತ ಅಂತಂದ್ರೆ ಹಾಲಿನ ಪ್ಲೇ. ಅಷ್ಟೇ ಅಲ್ಲ, ಭಗವಂತ ಖೂಬಾಜಿಯವರೇ, ಈ ಸಮಾಜ ಬರೀ ಕೂಡ ಸಮಾಜ, ಕೇಳ ಸಮಾಜ ಅಲ್ಲ ಇದು. ಇಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋದ್ರಿ ಅಂತಂದ್ರೆ ಅಲ್ಲಿ ಮೊದಲನೇ ಅಲ್ಲಿ ಕೆಳಗಡೆ ಬರ್ತಿದೆ ಶೆಫರ್ಡ್ ಬಾಯ್ ಡ್ರೀಮಿಂಗ್ ಇಂಡಿಯಾ ಅಂತೇಳಿ. ಅದು ಯಾರು ಅಂತಂದ್ರೆ ಚಂದ್ರಗುಪ್ತ ಮೌರ್ಯ. ಅಷ್ಟೇ ಅಲ್ಲ, ಹಕ್ಕ ಬುಕ್ಕರು ಆ ಕಾಲದಲ್ಲಿ ವಿಶ್ವದಾಗೆ ವಜ್ರಗಳು ತಗಡಿನ ತೂಗಿನಂತ ಕಾಲ. ಈಶ್ವರ್ ಸಿಂಗ್ ಮಾತಾಡುವಾಗ ಹೇಳಿದ್ರಲ್ಲ, ಅಹಿಲಾಬಾಯಿ ಹೋಳ್ಕರ್ ಅವರು ಇಡೀ ದೇವಸ್ಥಾನಗಳು ಜೀವನದ ಮಾಡಿ ಅಂತ ಒಂದು ಶಕ್ತಿ. ಹಾಗಾಗಿ ಇಂಥ ಒಂದು ಸಮಾಜದಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿ ಇದರ ಏಳಿಗೆಗೋಸ್ಕರ ಮುಂದೆ ನಮ್ಮ ಯಾವ ನಿಟ್ಟಿನಲ್ಲಿ ನಾವು ಹೋಗ್ಬೇಕು. ನಾನು ಹೆಚ್ಚಿಗೆ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ. ಇದರಲ್ಲಿ ಬೇರೆ ಕಡೆ ಹೋಗಿದ್ರೆ ನಾವು ಅಕ್ಕಿ ಬ್ಯಾಳಿ ಅವು ಇವೆಲ್ಲ ಲೆಕ್ಕ ಕೊಟ್ಟಿದ್ದೇವೆ ನಾವು. ಕಾಂಗ್ರೆಸ್ ಏನ್ ಹೇಳಿದ್ರು, ಏನ್ ಸುಳ್ಳಾಡಿದ್ರು, ಈಗೇನ್ ಮಾಡ್ಲತ್ತಾರ, ಅವೆಲ್ಲ ಬಹಳ ಲೆಕ್ಕ ಕೊಟ್ಟಿದ್ದೆವು. ಆದ್ರೆ ಇವಾಗ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ 2024ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕೋಸ್ಕರ ಮತ್ತು ಮತದಾರರು ನಿರ್ಭಯವಾಗಿ ಬಂದು ಮತದಾನ ಮಾಡುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲಾದ್ಯಂತ ಜಿಲ್ಲಾ ಪೊಲೀಸರಿಂದ ವಿಶೇಷ ರಾತ್ರಿ ಗಸ್ತು ಮಾಡಲಾಯಿತು ಮತ್ತು ಜಿಲ್ಲೆಯಲ್ಲಿ ಅನೈತಿಕ ಚಟುವಟಿಕೆ ಅಕ್ರಮಗಳನ್ನು ತಡೆಗಟ್ಟುವಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಸದಾ ಸನ್ನಿಧರಾಗಿರುತ್ತದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ಸಾರ್ವಜನಿಕರಲ್ಲಿ ತಿಳಿಸಿದೆ.
ಟೋಕರೆ ಕೋಳಿ ಸಮಾಜದವರು ಬಿಜೆಪಿಗರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಬೀದರ್ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಟೋಕರಿ ಕೋಳಿ ಉಪಾಧ್ಯಕ್ಷರಾದ ಖಾಶಂಪುರ್ ಅವರು ಬಿಜೆಪಿ ಪಕ್ಷದ ಗುಡಿಗೆ ಶೂನ್ಯ ಕೆಲಸವಿದೆ ಎಂದು ಆಕ್ರೋಶ ಹೊರಹಾಕಿದರು. ಬಿಜೆಪಿಯವರು ನಮ್ಮ ಸಮಾಜವನ್ನು ಎಸ್ಟಿಗೆ ಮೀಸಲಾತಿ ಮಾಡ್ತೀವಿ ಅಂತ ನಮ್ಮ ಜೊತೆ ಸುಳ್ಳು ಮನವಿ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ನಮ್ಮ ಮತ ನೀಡುವುದಿಲ್ಲ ಎಂದು ಖಚಿತವಾಗಿ ಮಾತನಾಡಿದರು. ಬಿಜೆಪಿಯವರು ನಮ್ಮ ಸಮಾಜವನ್ನು ಎಸ್ಟಿಗೆ ಮೀಸಲಾತಿ ಮಾಡ್ತೀವಿ ಅಂತ ನಮ್ಮ ಜೊತೆ ಸುಳ್ಳು ಮನವಿ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ನಮ್ಮ ಮತ ನೀಡುವುದಿಲ್ಲ ಎಂದು ಖಚಿತವಾಗಿ ಮಾತನಾಡಿದರು. ನಮಗೆ ಬಿಜೆಪಿಯವರಿಂದ ಸುಳ್ಳು ಭರವಸೆ ಸಿಕ್ಕಿದೆ ಹೊರತು ನ್ಯಾಯ ಸಿಕ್ಕಿಲ್ಲ ಎಂದರು. ಸಮಾಜದ ಈಗ ಸರ್ ಒಂದು ಪಕ್ಷಕ್ಕೆ ಮೇಲೆ ಆ ಪಕ್ಷ ಅಧಿಕಾರ ಬಂದ ಸಮಾಜಕ್ಕೆ ಏನೂ ಸಿಗಲಿಲ್ಲ. ಸಮಾಜ ಮುಖಂಡರು ಪಕ್ಷದ ಕೆಲಸ ಮಾಡ್ತಾರೆ, ಸಮಾಜಕ್ಕೆ ನ್ಯಾಯ ಕೊಡ್ತಾರೆ. ನೋಡಿ ಸರ್, ಅವರು ಆ ಪಕ್ಷಕ್ಕೆ ಸಮಾಜದ ಬೆಂಬಲವನ್ನ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅದ್ರ ಡಿಪೆಂಡ್ ಇರ್ತದೆ ಅವ್ರಿಗೆ. ಅದಕ್ಕೆ ಈ ನಮ್ಮ ಸಮಾಜಕ್ಕೆ ಬಿಜೆಪಿ ಅವರ ಕೊಡುಗೆ ಏನೂ ಇಲ್ಲ, ಸೊನ್ನೆ ಅಲ್ಲ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳಕ್ ಬಂದಿದ್ದೇವೆ. ಅವರು ನಮ್ಮ ಸಮಾಜ ಓಟ್ ಹೋಗ್ತಾರೆ ನಮ್ಗೆ ಯಾವುದೇ ಒಂದು ಸ್ಥಾನಮಾನ ಆಗಿರ್ಬೋದು, ಯಾವುದೇ ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಇದು ತನಕ. ಅಲ್ಲ ನಮ್ಮಲ್ಲಿ ಉದಾಹರಣೆಗಳಿಗೆಲ್ಲ ಇಲ್ಲೇ ಸರ್, ಇವತ್ತ ತಾಲೂಕಾ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಥವಾ ಒಂದು ಶಾಸಕ ಟಿಕೆಟ್ ಆಗಿರ್ಬೋದು, MFC ಟಿಕೆಟ್ ಆಗಿರ್ಬೋದು, ಯಾವುದೇ ಒಟ್ಟಿಗೆ ಕೇಳೋದು ಕೊಡಂಗಿಲ್ಲ ಸರ್. ನಮ್ಗವರು ರಾಜಕೀಯ ಪ್ರತಿನಿಧಿ ಕೇಳ್ತಾ ಇದ್ದೇವೆ, ನಾವು ಕೊಡ್ತಾ ಇಲ್ಲ ಇಲ್ಲಿ. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜ ಗುರುತಿಸಿದೆ. ಇವತ್ತು ರಾಜ್ಯ ಮಟ್ಟದಾಗಿರ್ಬೋದು, ರಾಷ್ಟ್ರ ಮಟ್ಟ ಆಗಿರ್ಬೋದು, ಜಿಲ್ಲೆಯರು ಕೂಡ ಬಹಳಷ್ಟು ಸ್ಥಾನಮಾನ ಕೊಟ್ಟಿದೆ, ಟಿಕೆಟ್ ಕೊಟ್ಟಿದೆ, ಶಾಸಕರಾಗಿ ಮಾಡಿದ್ದಾರೆ, ನಿಗಮ ಅಧ್ಯಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನಂತಂದ್ರು ಎಲ್ಲ ನಮ್ಮ ಎಲ್ಲ ಮುಖಂಡರು ಈ ಸಲ ಬೀದರ್ ಜಿಲ್ಲೆಯಲ್ಲಿ ಸಾಗರ ಖಂಡ್ರೆ ಅವರಿಗೆ ಹೆಚ್ಚಿಗೆ ಮತ ಕೊಟ್ಟು ಗೆಲ್ಸ್ಕೊಂಡು ಬರಬೇಕು. ಯಾಕಂದ್ರೆ ಅವ್ರ ತಂದೆಯವರು ಮಾಜಿ ಸಚಿವರಿದ್ದಾರೆ, ಬಹಳಷ್ಟು ಕೆಲಸ ಅವರು ಮಾಡ್ತಾ ಇದ್ದಾರೆ ಭಾಗದಲ್ಲಿ. ನಮ್ಮ ಸಮಾಜದ ಬಹಳಷ್ಟು ನೋವುಗಳಿವೆ. ಆ ನೋವುಗಳನ್ನ ಅವರು ಅವ್ರ ಜೊತೆ ಹಂಚಿಕೊಂಡಿದ್ದೆವು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜಕೀಯ ನ್ಯಾಯ ಕೊಡಬೇಕು ಅಂತ ಅವ್ರಿಗೆ ಕೇಳಿದಾಗ ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತೇವೆ ಅಂತಕ್ಕಂಥದ್ದು, ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟ ಸಲುವಾಗಿ ಇವತ್ತೆಲ್ಲ ಸಮಾಜ ಮುಖಂಡರು ಸೇರ್ಕೊಂಡು ಸಾಗರ ಖಂಡವರಿಗೆ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಓಟ್ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ನಾವೆಲ್ಲ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಬೆಂಬಲ ಸೂಚಿಸ್ತಾ ಇದ್ದೇವೆ. ಪಕ್ಷದ ಕೊಡುಗೆ ಶೂನ್ಯ ಇದೆ ಇವತ್ತು. ಯಾಕಂದ್ರೆ ಕೇವಲ ಸುಳ್ಳು ಮಾತಾಡಿ ರಾಜ್ಯದಲ್ಲಿ ಟೋಕರಿ ಕೋಳಿ ಮತ್ತು ಅದು ಪರಿಹಾರ ಪಡೆಯುವಂಥ ಕೂಲಿ ಕಬ್ಬುಲಿಗೆ ಸಮಾಜ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 8 ತಾಲೂಕು ಬರುತ್ತೆ. ಅದರೊಳಗಡೆ ಚಿಂಚೋಳಿ, ಬಸವಕಲ್ಯಾಣ, ವೃಂದಾವನ ಅತಿ ಹೆಚ್ಚು ಮತಗಳನ್ನು ನಮ್ಮ ಟೋಕರಿ ಕೋಳಿ ಸಮಾಜ. ಹಾಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತಿ ಹಿಂದುಳಿದ ಸಮಾಜವಾಗಿದೆ. ಹಿಂದೆ ನಮ್ಮ ಗುಲ್ಬರ್ಗದಲ್ಲಿ 1996ರಿಂದ ಟೋಕರಿ ಕೋಳಿ ಸಮಾಜ ಪದಗಳಾದಂಥ ಟೋಕರಿ ಕೋಳಿ ಸಮಾಜವು ಎಸ್ಟಿ ಪ್ರಶ್ನೆ ಪಂಗಡಕ್ಕೆ ಸೇರಿಸಿ ಅಂತಕ್ಕಂಥ ಹೋರಾಟ ನಮ್ಮ ವಿಠಲ್ ಹೆರ್ಜಿ ಅವರು ಮಾಡ್ತಾ ಬಂದಿದ್ರು. ಅದು 1996ರಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಹಿಂದಿನ ಸರ್ಕಾರ ಇತ್ತು. ಹೋದ ಸಲ 5 ವರ್ಷಗಳ ಹಿಂದೆ BJP ಸರ್ಕಾರ ಸುಳ್ಳು ಹೇಳಿ ನಾವು ನಿಮ್ಮ ಪದಗಳಿಗೆ ಎಸ್ಟಿ ಮಾಡ್ತೀವಿ ಅಂತಕ್ಕಂಥ ಸುಳ್ಳು ಹೇಳಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದ ಟೋಕರಿ ಕೋಳಿ ಸಮಾಜದ ಮತಗಳು ಎಳೆದು ಸುಳ್ಳು ಮುಖಾಂತರಾಗಿ ತಮ್ಮ ಅಧಿಕಾರಕ್ಕೆ ಬಂದು ಏನೂ ಮಾಡುತ್ತೆ ಅವರು ಅಧಿಕಾರ ತಗೊಂಡ್ರು, ಸುಳ್ಳೆ ಭರವಸೆ ಕೊಟ್ಟಿದ್ರು. ಮತ್ತು ನರೇಂದ್ರ ಮೋದಿಯವರು ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಇದರಿಂದ ನಾವು ಮಾಡ್ತೀವಿ ಅಂತಕ್ಕಂಥ ಪ್ರಧಾನಿ ಮೋದಿಯವರು ಸುಳ್ಳಾಡ್ತಾರೆ ಅಂತಂದರೆ ಬಹಳಷ್ಟು ಹಿಂಗೋ ಅನ್ನಿಸ್ತಾ ಇದೆ ನಮಗೆ. ಅವರು ಆ ಒಂದು ಭರವಸೆಯನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ನಮ್ಮ ಕೋಳಿ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ಅನುಕೂಲ ಆಗಿದೆ. ಮೇ 7ರಂದು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ನಿಷ್ಪಕ್ಷಪಾತ ಮತದಾನ ನಡೆಸಿ ಎಂದು ಬೀದರ್ ಲೋಕಸಭಾ ಕ್ಷೇತ್ರದ ಸಾಮಾನ್ಯ ವೀಕ್ಷಕರಾದ ದೀಪಕರ್ ಮೊಹಾಪಾತ್ರ ಹೇಳಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ 7 ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆ ನಿಯೋಜಿತ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾನ ನಡೆಸಬೇಕು ಹಾಗೂ ಮತಗಟ್ಟೆಗಳಲ್ಲಿ ಮತದಾನಕ್ಕೆ ಬೇಕಾಗುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಇರುವಂತೆ ನೋಡಿಕೊಳ್ಳಬೇಕು.
ಎಆರ್ಒಗಳು ಮತದಾರರ ಮಾಹಿತಿ ಪತ್ರಗಳನ್ನು ವಿತರಿಸಬೇಕು ಹಾಗೂ ಎಫ್ಎಸ್ಸಿ ಮತ್ತು ಎಸ್ಎಸ್ಟಿ ತಂಡಗಳ ಪಾತ್ರವು ಬಹಳ ಪ್ರಮುಖವಾಗಿದ್ದು ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಮತದಾನಕ್ಕೆ ಕೆಲವೇ ದಿನ ಬಾಕಿ ಇರುವುದರಿಂದ ಸಮುದಾಯ ಭವನ, ಕಲ್ಯಾಣ ಮಂಟಪ ಹಾಗೂ ಇತರೆ ದೊಡ್ಡ ಹಾಲ್ಗಳಲ್ಲಿರುವ ಕಡೆಗಳಲ್ಲಿ ಗಮನಿಸುತ್ತಿರಬೇಕು ಮತ್ತು ಯಾವುದೇ ಸ್ಥಳಗಳಲ್ಲಿ ಅಹಿತಕರ ಘಟನೆಗಳನ್ನು ನಡೆಯದಂತೆ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಬೇಕು. ಮತದಾನಕ್ಕೆ ಬಾಕಿ ಇರುವ 72 ಗಂಟೆ ಹಾಗೂ 48 ಗಂಟೆಗಳ ಸೈಲೆಂಟ್ ಅವರಲ್ಲಿ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಬೇಕೆಂದು ಹೇಳಿದರು. ಈ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ಓರ್ಡಿಯಾ, ಚುನಾವಣಾ ತಹಸೀಲ್ದಾರ್ ಅಣ್ಣರಾವ್ ಪಾಟೀಲ್, ಎಆರ್ಒಗಳು, ತಹಸೀಲ್ದಾರರು ಹಾಗೂ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.